ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು. ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನು ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನು ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು. ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನು ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನು ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು. ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನು ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನು ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು, ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ
ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನ ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನ ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು. ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನ ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನ ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ಆಯೋಜನೆ ಕೂಡ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದೆ. ಪಂದ್ಯ ರೆಫ್ರಿ ಬದಲಿಸೋ ಪಾಕ್ ಮನವಿಗೆ ಮನ್ನಣೆ ಸಿಕ್ಕಿಲ್ಲ. ಇಂದಿನ ಪಂದ್ಯಕ್ಕೂ ಕೂಡ ಆಂಡಿ ಪೈಕ್ರಾಫ್ಟ್ ಅವರೇ ಕೂಡ ಇರ್ತಾರೆ. ಪಾಕ್ ಕ್ರಿಕೆಟ್ ಮಂಡಳಿ ಮನವಿ ತಿರಸ್ಕಾರ ಮಾಡಿದೆ. ಐಸಿಸಿ ರೆಫ್ರಿ ಬದಲಿಸುವಂತೆ ಒಂದ್ ಕಡೆ ಪಿಸಿಬಿ ಆಗ್ರಹ ಮಾಡಿತ್ತು, ಪಂದ್ಯದ ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಪಾಕಿಸ್ತಾನ ಆಗ್ರಹ ಮಾಡಿತ್ತು, ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ. ಆದರೆ ಬಿಸಿಸಿಐ ಇದನ್ನ ಕೈಗೊಂಡಿಲ್ಲ. ದುಬೈ ಕ್ರೀಡಾಂಗಣದಲ್ಲಿ ಇವತ್ತು ಮತ್ತೆ ಮ್ಯಾಚ್ ಆರಂಭವಾಗುತ್ತೆ. 8 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸೂಪರ್ 4 ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲೂ ಕೂಡ ಒಂದ್ ಕಡೆ ಈಗಾಗಲೇ ಪಿಸಿಬಿ ಒಂದ್ ಕಡೆ ಆಗ್ರಹ ಮಾಡಿತ್ತು, ರೆಫ್ರಿಯನ್ನ ಬದಲಾವಣೆ ಮಾಡಬೇಕು ಅಂತ ಬಿಸಿಸಿಐಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಆದರೆ ಬಿಸಿಸಿಐ ಮನವಿಯನ್ನು ಪುರಸ್ಕರಿಸಿಲ್ಲ, ಅವರ ಮನವಿಯನ್ನು ತಿರಸ್ಕಾರ ಮಾಡಿದೆ. ಒಂದ್ ಕಡೆ ಈಗಾಗಲೇ ಪಾಕಿಸ್ತಾನ ಭಾರತದ ವಿರುದ್ಧವಾಗಿ ಮ್ಯಾಚ್ ಅನ್ನು ಆಡಿತ್ತಲ್ಲ, ಆ ಸಂದರ್ಭದಲ್ಲಿ ಭಾರತ ಭರ್ಜರಿಯಾಗಿ ಗೆಲುವು ಸಾಧಿಸಿತ್ತು. ಈ ವೇಳೆ ಭಾರತದ ಕ್ರಿಕೆಟ್ ಆಟಗಾರರು ಅವರ ಹಸ್ತಲಾಘವನ್ನ ಮಾಡಿರಲಿಲ್ಲ. ಈ ವೇಳೆ ರೆಫ್ರಿ ಅವರೇ ಹಸ್ತಲಾಘವನ್ನ ಮಾಡಿಸಬೇಕಿತ್ತು, ಅವರು ಕರೆದಿರಲಿಲ್ಲ, ಹೀಗಾಗಿ ಮಾಡಿಲ್ಲ ಅನ್ನೋ ಆರೋಪವನ್ನ ಈ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಮಾಡಿತ್ತು. ಹೀಗಾಗಿ ಆ ಒಂದು ಮನವಿಯನ್ನ ತಿರಸ್ಕಾರ